ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಿಮಗೆ ವೈಟ್ನಿಂಗ್ ಕ್ರೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತು ನಾನು ಈ ಒಂದು ನಮ್ಮ ಮೋದಿಕೇನಲ್ಲಿ ಸಿಗ್ತಕ್ಕಂಥ ಫ್ಲಾಕ್ಸ್ ಆಯಿಲ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ಲಾಕ್ಸ್ ಆಯಿಲ್ ಅಂದ್ರೇನಿಲ್ಲ, ಅಗಸೆ ಬೀಜ. ಆಗಿನ ಕಾಲದಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಕ್ಕಂಥ ಈ ಒಂದು ಅಗಸೆ ಬೀಜನ ಇದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಅಗಸೆ ಬೀಜದಲ್ಲಿ ನಮಗೆ ಐರನ್, ಕ್ಯಾಲ್ಶಿಯಂ, ಜಿಂಕ್, ವಿಟಮಿನ್ ಸಿ ಮತ್ತು ಒಮೆಗಾ 369 ಕೂಡ ಈ ಅಗಸೆ ಬೀಜದಲ್ಲಿ ನಮಗೆ ಸಿಗುತ್ತೆ. ಒಮೆಗಾ 3 ಅಂತಕ್ಕಂಥದ್ದು ಮನುಷ್ಯನ ಬಾಡಿಗೆ ಎಷ್ಟು ಅಗತ್ಯ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಈ ಒಮೆಗಾ 3 ಅಂತಕ್ಕಂಥದ್ದು ಮನುಷ್ಯನ ಬಾಡಿನಲ್ಲಿ ಉತ್ಪತ್ತಿ ಆಗಲ್ಲ, ನಾವು ತಿಂತಕ್ಕಂಥ ಆಹಾರದಲ್ಲೇ ಇದು ಉತ್ಪತ್ತಿ ಆಗುತ್ತೆ. ಸೊ ಈ ಒಮೆಗಾ 3 ಅಂತಕ್ಕಂಥದ್ದು ಪ್ರಾಣಿಗಳ ಮುಖಾಂತರ ಕಂಡು ಬರುತ್ತೆ. ಈ ವೆಜ್ ತಿನ್ನೋರಿಗೆ ಏನಪ್ಪ ಅಂತಂದರೆ ಈ ಒಮೆಗಾ 3 ಅನ್ನೋಂಥದ್ದು ಕೊರತೆ ತುಂಬಾ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಅವರಿಗೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಈ ಫ್ಲಾಕ್ಸ್ ಆಯಿಲ್ ಬಗ್ಗೆ ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಏನಪ್ಪ ಯೂಸ್ಫುಲ್ ಅಂತ ಅಂದರೆ ನಮ್ಮ ದೇಹದ ಅತಿ ಹೆಚ್ಚು ಕೊಬ್ಬನ್ನು ಇದು ಕರಗಿಸುತ್ತೆ ಮತ್ತು ದೇಹದ ಉಷ್ಣತೆಯನ್ನು ತಡೆಗಟ್ಟುತ್ತೆ, ರಕ್ತದ ಒತ್ತಡವನ್ನು ಇದು ಕಡಿಮೆ ಮಾಡಿಕೊಡುತ್ತೆ, ಆ್ಯಂಡ್ ಚರ್ಮದ ಕಾಂತಿಯನ್ನು ಇದು ಹೆಚ್ಚಿಸುತ್ತೆ ಮತ್ತು ಇದು ಕೂದಲಿನ ಬೆಳವಣಿಗೆಗೂ ಸಹ ತುಂಬಾ ಯೂಸ್ಫುಲ್ ಆಗಿದೆ. ನಮ್ಮ ಮಾನವನ ಹೃದಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ಸಹ ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಅದು ನಿವಾರಣೆ ಮಾಡಿಕೊಡುತ್ತೆ. ಇದು ಕ್ಯಾನ್ಸರ್ ವಿರುದ್ಧ ಹೋರಾಡಿ ದೇಹಕ್ಕೆ ಕ್ಯಾನ್ಸರ್ ಆಗದೇ ಇರೋ ಥರ ಇದು ನೋಡಿಕೊಳ್ಳುತ್ತೆ. ಮತ್ತು ಇದು ಶುಗರ್ ಆಗಿರಲಿ, ಬಿ ಪಿ ಆಗಿರಲಿ ಏನೂ ಆಗ್ದಂಗೆ ಇದು ತಡೆಗಟ್ಟುತ್ತೆ. ಉಗುರಿನ ಬೆಳವಣಿಗೆಗೂ ಸಹ ತುಂಬಾ ಯೂಸ್ಫುಲ್ ಆಗಿದೆ. ಆ್ಯಂಡ್ ಇದು ಮಂಡಿ ಉರಿ ಆಗಿರ್ಬೋದು, ಕಾಲು ಉರಿ ಆಗಿರ್ಬೋದು, ಏನೇ ಇದ್ದರೂ ಸಹ ಇದು ನಿವಾರಣೆ ಮಾಡಿಕೊಡುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಮಹಿಳೆಯರಲ್ಲಿ ಋತುಚಕ್ರ ಕೊರತೆ ಇದ್ದರೆ ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಋತುಚಕ್ರ ಸಮಸ್ಯೆಯನ್ನು ಸಹ ಇದು ನಿವಾರಣೆ ಮಾಡಿಕೊಡುತ್ತೆ. ಗರ್ಭಕೋಶದಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ಇದು ನಿವಾರಣೆ ಮಾಡಿಕೊಡುತ್ತೆ. ಸೊ ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ. ಮತ್ತು ಯಾವಾಗ ತೊಗೋಬೇಕು, ಯಾವ ಏಜಿನ ತೊಗೋಬೇಕು ಅನ್ನೋದಾದರೆ ಇದನ್ನು ದಿನಕ್ಕೆ 3 ಬಾರಿ ತೊಗೋಬೇಕು. ತಿಂಡಿ ಊಟ ಆದಮೇಲೆ ತೊಗೋಬೇಕು. ಇದನ್ನು 15 ವರ್ಷದ ಮೇಲ್ಪಟ್ಟೆನವ್ರು ತೊಗೋಬೇಕು. ಸೊ ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಈ ಒಂದು ಫ್ಲಾಕ್ಸ್ ಆಯಿಲ್ ಬಗ್ಗೆ ನನಗೆಷ್ಟು ಇನ್ಫಾರ್ಮೇಷನ್ ಗೊತ್ತೋ ನಾನು ಅಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.